ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಯಾವ್ದು ಹೇಳ್ರಿ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಅದರ ಘನಫಲಗಳು. ಈ ಪಾಠನ ಮೊದ್ಲ ದೊಡ್ಡದನ ಇದೆ. ಎಷ್ಟು ದಿನ ಇವಾಗ ನೋಡ್ರಿ, 13.6, ಇನ್ನು 13.7, 8, 9 ಈ ರೀತಿ ಇದಾವ್ ಇಲ್ಲಿ ಎಕ್ಸಾಂಪಲ್ಸ್ ಗಳು. ಸೊ ಈಗ 13.6 ಅನ್ನ ಅಂದ್ರ ಸಿಲಿಂಡರ್ ದ ಘನಫಲ, ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ನ ನಾನು ಲಾಸ್ಟ್ ಟೈಮ್ ಜಸ್ಟ್ ಅದರದ್ದು ಫಾರ್ಮುಲಾವನ್ನ ಅಷ್ಟೇ ಹೇಳಿದ್ದೆ, ಜಸ್ಟ್ ಒಂದು ಸಿಮ್ಯುಲೇಷನ್ ಏನೋ ತೋರಿಸಿದ್ದೆ ಅಷ್ಟೇ. ಅದನ್ನ ಇವತ್ತ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಸೊ ಯಾವ್ದು ಹೇಳ್ರಿ, ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್. ಏರಿಯಾಸ್ ಎಲ್ಲ ಮುಗ್ದಿದಾವು, ಈಗ ಜಸ್ಟ್ ನಾನು ವ್ಯಾಲ್ಯೂಮ್ ಅನ್ನ ಹೇಳ್ತಾ ಇದ್ದೀನಿ. ಹೌದಾ? ಸೊ ಈಗ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಘನಫಲ. ಹೌದಾ? ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ. ಇದ್ರೊಳಗೆ ನಾನು ಇವತ್ತು ಹೇಳ್ತಾ ಇರೋದು ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಅಥವಾ ಸಿಲಿಂಡರ್ ನ ಘನಫಲ. ಇದ್ರೊಳಗ ಅಭ್ಯಾಸ 13.6 ಅನ್ನ ಹೇಳ್ತಾ ಇದ್ದೆ. ಅಭ್ಯಾಸ 13.6. ಹೌದಾ? ಸೊ ಇಲ್ಲಿ ನಾನು ನಿಮಗೆ ಇನ್ನೊಂದ್ಸಲ ಫಾರ್ಮುಲಾವನ್ನ ಹೇಳ್ತೇನೆ ನೋಡ್ರಿ. ಸಿಲಿಂಡರ್ ನ ಘನಫಲ ಕಂಡು ಹಿಡಿಯುವಂತಹ ಸೂತ್ರ ಯಾವ್ದು ಹೇಳ್ರಿ? ಪೈ ಆರ್ ಸ್ಕ್ವೇರ್ ಎಚ್. V is equal to volume is equal to volume of cylinder is equal to pi r square h ಅಂತ ಇದೆ. ಹೌದಾ? ಇದು ನಮ್ದು ಯಾವ್ದು ಹೇಳ್ರಿ, ಸಿಲಿಂಡರ್ ದ ಘನಫಲವನ್ನ ಕಂಡು ಹಿಡಿಯುವಂತಹ ಸೂತ್ರ. ಇದರ ರಿಲೇಟೆಡ್ ಯಾವ ರೀತಿ ಎಕ್ಸಾಂಪಲ್ಸ್ ಗಳಿದಾವಂತ ಇವಾಗ ನೋಡೋಣ ಅಂತ. ಹೌದಾ? ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಅಲ್ಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ, ಇನ್ಸ್ಟ್ರಕ್ಷನ್. ಪೈನ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಇಸ್ ಈಕ್ವಲ್ ಟು 22/7 ಎಂದು ಪರಿಗಣಿಸಿ ಅಂತ ಇದೆ. ಹೌದಾ? ಸೊ ಪೈ ಬೆಲೆಯನ್ನ ಕೊಡದೇ ಇದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ, ಪೈ ಇಸ್ ಈಕ್ವಲ್ ಟು ಎಷ್ಟು? 22/7 ಅಂತ ಗೊತ್ತಿದೆ. ಸೊ ಪೈ ಇದ್ದಲ್ಲಿ ಅದನ್ನ ಹಾಕ್ರಿ ಅಂತ ಹೇಳಿದ್ರು. ಸೊ ನೀವು ಆಲ್ಮೋಸ್ಟ್ ನೋಡಿರ್ಬೇಕು ಈ ಎಕ್ಸಾಂಪಲ್ಸ್, ಈ ಎಕ್ಸರ್ಸೈಸ್ ಬಿಡಿಸುವಾಗ ಅವ್ರು ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟೇ ಬಿಟ್ಟಿದ್ದಾರೆ, ಪೈ ಇಸ್ ಈಕ್ವಲ್ ಟು 22/7 ಅಂತ ತಗೋರಿ ಅಂತ ಹೇಳಿ. ಹೌದಾ? ಸೊ ಈಗ ಫಸ್ಟ್ ಕ್ವಶನ್ ಓದ್ಲಿ ನಾನು. ಒಂದು ಸಿಲಿಂಡರ್ ಆಕಾರದ ಪಾತ್ರೆಯ ಪಾದದ ಪರಿಧಿಯು, ಅದು ಯಾವ ರೀತಿ ಇದೆ ಅಂತ, ಸಿಲಿಂಡರ್ ಆಕಾರದೊಳಗ ಒಂದು ಕಂಟೈನರ್ ಇದೆ ಅಥವಾ ಪಾತ್ರೆ ಇದೆ. ಹೌದಾ? ಸೊ ಫಸ್ಟ್ ಕ್ವಶನ್ ಏನಿದೆ ಅಂದ್ರ, ಈ ರೀತಿ ನಮಗ ಸಿಲಿಂಡರ್ ಆಕಾರದ ಒಂದು ಪಾತ್ರೆ ಇದೆ. ಹೌದಾ? ಕರೆಕ್ಟಾ? ಈ ರೀತಿ ಸಿಲಿಂಡರ್ ಆಕಾರದ ಒಂದು ಪಾತ್ರೆಯ ಪಾದದ ಪರಿಧಿಯು, ಇದರದ ಪರಿಧಿ ಅಂತಾರಲ್ಲ ಇದಕ್ಕ. ಹೌದಾ? ಪರಿಧಿ, ವೃತ್ತದ ಪರಿಧಿ ಅಂತ ಗೊತ್ತಾ ನಾವು. ಪರಿಧಿ ಮೀನ್ಸ್ ಸುತ್ತಳತೆ. ಹೌದಾ? ಆ ಸುತ್ತಳತೆ ಎಷ್ಟಿದೆ ಅಂತ ಅವ್ರಿಗೆ 132 ಸೆಂಟಿಮೀಟರ್. 132 ಸೆಂಟಿಮೀಟರ್. ಮತ್ತು ಅದರ ಎತ್ತರ, ಇದರದ್ದು ಎತ್ತರ ಎಷ್ಟಿದೆ ಅಂತ 25 ಸೆಂಟಿಮೀಟರ್. ಹೌದಾ? 25 ಸೆಂಟಿಮೀಟರ್. ಹೌದಾ? ಇದ್ರೊಳಗೆ ನಾನು ನಿಮಗ್ ಪದೇ ಪದೇ ಹೇಳ್ತಾ ಇರ್ತೇನೆ, ಎಷ್ಟು ಸಾಧ್ಯಕ್ಕೆ ಅಷ್ಟೊಂದು ರಫ್ ಡೈಗ್ರಾಮ್ ಅನ್ನ ಹಾಕ್ರಿ, ಅಂದ್ರೆ ನಿಮ್ದು ಆನ್ಸರ್ ನೀಟಾಗಿ ಕಾಣ್ತೈತಿ. ರಫ್ ಡೈಗ್ರಾಮ್ ಅನ್ನ ಹಾಕ್ರಿ. ಹೌದಾ? ನೆಕ್ಸ್ಟ್, ಇದರಲ್ಲಿ ಹಿಡಿಯುವ ನೀರಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡು ಹಿಡಿಯಿರಿ. 1000 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1 ಲೀಟರ್ ಅಂತ ಇದೆ. ಹೌದಾ? ಸೊ ನಮಗೆ ಇಲ್ಲಿ ಏನಾಯ್ತು, ಎಚ್ ಅನ್ನ ಕೊಟ್ರು, ಬಟ್ ಇಲ್ಲಿ ಏನಾಯ್ತು ನಮಗ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಇದೆ ನಮ್ದು. ಹೌದಾ? ಫಸ್ಟ್ ನಾವ್ ಏನ್ ಮಾಡ್ಬೇಕು, ಸಿಲಿಂಡರ್ ನ ಘನಫಲವನ್ನ ಕಂಡು ಹಿಡ್ಕೊಂಡು ಅದನ್ನ ನಾವು ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ಹೇಳ್ರಿ, ಲೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಅದನ್ನ ಆಮೇಲೆ ಮಾಡೋಣ ಅಂತ. ಫಸ್ಟ್ ನನಗೆ ಈಗ ಏನ್ ಬೇಕು, ವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ನಂದು ಸೂತ್ರ ಇದೆ. ಹೌದಾ? ಪೈ ಆರ್ ಸ್ಕ್ವೇರ್ ಎಚ್ ಅಂತ ಸೂತ್ರ ಇದೆ. ಬಟ್ ನನಗಿಲ್ಲಿ ಆರ್ ಕೊಟ್ಟಿಲ್ಲ, ಪರಿಧಿ ಅಂತ ಕೊಟ್ಟಾರು. ಪರಿಧಿ ಮೀನ್ಸ್ ಸುತ್ತಳತೆ. ಹೌದಾ? ಸುತ್ತಳತೆ ಏನಿದೆ ನೋಡ್ರಿ, 132 ಇಸ್ ಈಕ್ವಲ್ ಟು 2 ಪೈ ಆರ್. ಹೌದಾ? ಸುತ್ತಳತೆ ಏನಾಗತ್ತ ನಮ್ಗ 2 ಪೈ ಆರ್ ಇಸ್ ಈಕ್ವಲ್ ಟು 132. ಅಂದ್ರ ಪರಿಧಿಯನ್ನ ಏನ್ ಕೊಟ್ಟಿದಾರೆ ನಮ್ಗ 132. ಇದ್ರ ಬೇಸ್ ಮೇಲೆ ನಾವ್ ಏನ್ ಮಾಡ್ಬೇಕೀಗ, ಈ ಆರ್ ಅನ್ನ ಕಂಡು ಹಿಡಿಬೇಕು. ಈ ಆರ್ ಅನ್ನ ಕಂಡು ಹಿಡಿದು ಮತ್ ಇದ್ರೊಳಗೆ ಈ ಸೂತ್ರದೊಳಗೆ ಹಾಕಿದ್ರೆ ನಮಗ ಸಿಲಿಂಡರ್ ದ ಘನಫಲ ಏನು ಅನ್ನೋದು ಗೊತ್ತಾಗ್ತೈತಿ. ಹೌದಾ? ಸೊ ಈಗ ನಾವ್ ಏನ್ ಮಾಡ್ಬೇಕು ನೋಡ್ರಿ, 132 ಆಸ್ ಇಟ್ ಈಸ್ 2 ಇಂಟು ಇಲ್ಲೇ 20 ಅಂದ್ರೆ ಪೈ ಅಂದ್ರೆ ಎಷ್ಟಿದೆ
22 ಡಿವೈಡೆಡ್ ಬೈ 7 ಇಂಟು ಆರ್ ಅಂತ ಈ ರೀತಿ ಇಡ್ರಿ. ಹೌದಾ? ಸೊ ಈಗ ನಾನು ನಮ್ಗೆ ಏನ್ ಮಾಡ್ತೇನೆ, ಈ 7ಅನ್ನ ಈ ಸೈಡ್ ಕಳಿಸ್ತೇನೆ. ಇಲ್ಲಿ ಭಾಗಾಕಾರ ಇದ್ದದ್ದು ಏನಾಗತ್ ನಮಗ್ ಹೇಳ್ರಿ, ಗುಣಾಕಾರ ಆಗತ್ತ. ಸೊ 132 ಇಂಟು 7 ಇಸ್ ಈಕ್ವಲ್ ಟು 2 ಇಂಟು 22 ಇಂಟು ಆರ್ ಅಂತ ಆಗತ್ತ. ಹೌದಾ? ಸೊ ನಾ ಈಗ ಏನ್ ಮಾಡ್ಬೇಕು, ಯಾವುದೇ ಒಂದು ವ್ಯಾಲ್ಯೂವನ್ನ ಕಂಡು ಹಿಡಿಬೇಕಂದ್ರ ಅದ್ರ ಪಕ್ಕಕ್ಕಿರುವಂತವು ಇನ್ನೊಂದ್ ಸೈಡ್ ಭಾಗಾಕಾರ ಸ್ಥಾನದೊಳಗೆ ಹೋಗ್ಬಿಡ್ತಾವ್. ಇಲ್ಲಿ ಗುಣಾಕಾರ ಇದ್ದಿದ್ದು ಆ ಕಡೆ ಹೋದ್ವು ಅಂದ್ರ ಭಾಗಾಕಾರ ಸ್ಥಾನದೊಳಗೆ ಹೋಗ್ತಾವ್. ಸೊ ಇದನ್ನ ನಾನು ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ಬರೀತೇನೆ ನೋಡ್ರಿ. ಆರ್ ಇಸ್ ಈಕ್ವಲ್ ಟು 132 ಇಂಟು 7, ಹೌದಾ, ಡಿವೈಡೆಡ್ ಬೈ 2 ಇಂಟು 22. ಕರೆಕ್ಟಾ? 2 ಇಂಟು 22 ಅಂತ ಇದೆ. ಸೊ ಇಲ್ಲಿ ಎಷ್ಟಾಗತ್ ನೋಡ್ರಿ, 2 ಒಂದ್ಲೆ, ಹೌದಾ? ನೆಕ್ಸ್ಟ್ 2 ಆರ್ಲೆ, ಯಾಕಂದ್ರೆ 2 ಆರ್ಲೆ 12, 1 ಉಳಿತು 13 ಆಯ್ತು. ಅವಾಗ ಏನಾಯ್ತು, ಎಷ್ಟಾಯ್ತು, 66 ಆಯ್ತು. ಅದಾದ್ಮೇಲೆ 11 ಒಂದ್ಲೆ, 11 ಆರ್ಲೆ. ಕರೆಕ್ಟಾ? ನೆಕ್ಸ್ಟ್ 2 ಒಂದ್ಲೆ, 2 ಮೂರ್ಲೆ, ಎಷ್ಟಾಗತ್ ನೋಡ್ರಿ ನಮಗ, 3 7 21 ಸೆಂಟಿಮೀಟರ್ ಅಂತ ಆಯ್ತು. 3 7 21 ಸೆಂಟಿಮೀಟರ್. ಸೊ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ್ ಹೇಳ್ರಿ, 21 ಸೆಂಟಿಮೀಟರ್ ಅಂತ ಬಂತು. ಕರೆಕ್ಟಾ? ಈಗ ನಾವು ಪರಿಧಿಯನ್ನ ಕೊಟ್ಟಾಗ 2πr ಸೂತ್ರವನ್ನ ಉಪಯೋಗಿಸ್ಕೊಂಡು ಅಲ್ಲಿ ನಾವ್ ಏನ್ ಮಾಡಿದ್ವಿ, ಆರ್ ಅನ್ನ ಅಥವಾ ರೇಡಿಯಸ್ ಅನ್ನ ಅಥವಾ ತ್ರಿಜ್ಯವನ್ನ ನಾವು ಕಂಡು ಹಿಡಿದಿವಿ. ಹೌದಾ? ಸೊ ಈ ಆರ್ ಅನ್ನ ಇಲ್ಲೇ ವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಇದೆಯಲ್ಲ ಅದ್ರೊಳಗೆ ನಾವು ಹಾಕಿ ನಾವು ಈ ಸೂತ್ರವನ್ನ ಅಂದ್ರೆ ಈ ಫಾರ್ಮುಲಾವನ್ನ ಬಿಡಿಸೋಣಂತ. ಹೌದಾ? ಇಲ್ಲಿ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ನಮಗ, 21 ಬಂದಿದೆ. ಹೌದಾ? ಸೊ ಇಲ್ಲಿ ನೋಡ್ರಿ, 22 ಡಿವೈಡೆಡ್ ಬೈ 7 ಇಂಟು 21 ಬ್ರಾಕೆಟ್ ಸ್ಕ್ವೇರ್, ಯಾಕಂದ್ರ ಆರ್ ಅನ್ನೋದು ನಮಗಿಲ್ಲೇ ಸ್ಕ್ವೇರ್ ಇರೋದ್ರಿಂದ ಅದನ್ನ ನಾನು ಸ್ಕ್ವೇರ್ ಅಂತ ಬರಿತೀನಿ. ಇಂಟು ಎಚ್ ಅಂದ್ರೆ ಎಷ್ಟಿದೆ, ಇಲ್ಲೇ 25 ಇದೆ. ಹೌದಾ? 25 ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ, 22 ಡಿವೈಡೆಡ್ ಬೈ 7 ಇಂಟು ಈ 21 ಅನ್ನ ನಾನು 2 ಸತಿ ಬರ್ಕೋಬಹುದು, ಯಾಕಂದ್ರೆ ಅದು ಸ್ಕ್ವೇರ್ ಇರೋದ್ರಿಂದ 2 ಇದೆ ಅಂತ ನಮಗ ಅರ್ಥ. ಹೌದಾ? 21 ಇಂಟು 21, ಕರೆಕ್ಟ್, ಇಂಟು 25. ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲೆದ್ರು ಕಟ್ತಾ ಹೋಗ್ತೈತೆ ಅಂತ, ಇಲ್ಲೇ ಕಟ್ತಾ ಹೋಗ್ತೈತಿ. 7 ಒಂದ್ಲೆ 7 3 21. ಅದಾದ್ಮೇಲೆ ಇಲ್ಲಿ ಏನು ನಮಗ ಕಟ್ತಾ ಹೊಡಿಲಿಕ್ ಬರುದಿಲ್ಲ. ಜಸ್ಟ್ ನಾವೇನ್ ಮಾಡ್ಬೇಕು ಹೇಳ್ರಿ, ಮಲ್ಟಿಪ್ಲೈ ಅನ್ನ ಮಾಡಿ ಇಡ್ಬೇಕು. ಹೌದಾ? ಎಷ್ಟಾಗತ್ತ ಅಂತ ಹೇಳಿ ಒಂದ್ಸಲ ಆನ್ಸರ್ ಅನ್ನ ನೋಡೋಣಂತ. ಹೌದಾ? ಯಾವ ರೀತಿ ಬರ್ತೈತಿ, ಒಂದ್ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡೋಣಂತ. ಎಷ್ಟೆಷ್ಟಿದೆ ನೋಡ್ರಿ, 22 ಇಂಟು 21 1, ಹೌದಾ, ಇಂಟು 3 ಇಂಟು 25 ಎಷ್ಟಾಯ್ತು ನೋಡ್ರಿ, 34,650 ಆಯ್ತು. 34,650 ಸೆಂಟಿಮೀಟರ್ ಕ್ಯೂಬ್ ಅಂತ ಆಯ್ತು. ಸೆಂಟಿಮೀಟರ್ ಕ್ಯೂಬ್ ಅಂತ ಆಯ್ತು. ಹೌದಾ? ಸೊ ಈಗ ನಾವ್ ಇದು ಇಷ್ಟಕ್ಕ ಮುಗಿಲಿಲ್ಲದು, ಅದ್ರೊಳಗ ನೀರನ್ನ ನಾವು ಹಾಕ್ಲಿಕ್ಕೆ ಎಷ್ಟು ಲೀಟರ್ ಅನ್ನ ಅಂದ್ರ ಅದನ್ನ ಲೀಟರ್ ಒಳಗ್ ಹೇಳ್ರಿ ಅಂತ ಹೇಳಿದಾರ ಅವ್ರು. ಹೌದಾ? ಇದಿಷ್ಟಂತೂ ನಿಮ್ಗೆ ಕ್ಲಿಯರ್ ಆಯ್ತು. ಜಸ್ಟ್ ಇಲ್ಲಿ ಆರ್ ಅನ್ನ ಕಂಡು ಹಿಡ್ಕೊಂಡ್ರಿ, ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬಂತು, 34,650 ಸೆಂಟಿಮೀಟರ್ ಕ್ಯೂಬ್ ಅಂತ ಬಂತು. ಸೊ ಇದನ್ನ ನಾವು ಕ್ಯೂಬ್ ಅನ್ನ ಏನ್ ಮಾಡ್ಬೇಕು, ಈಗ ಲೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ಲೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? ಇಲ್ಲಿ ಲೀಟರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ, 1000 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1 ಲೀಟರ್ ಅಂತ ಅವರ ಕೊಟ್ಟಾರ. ಹೌದಾ? 1000 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1 ಲೀಟರ್ ಆದಾಗ 34,650 ಸೆಂಟಿಮೀಟರ್ ಕ್ಯೂಬ್ಗೆ ಎಷ್ಟು? ಹೌದಾ? ನಿಮಗ್ ಅರ್ಥ ಆಗುವಂಗ ಫಾರ್ ಎಕ್ಸಾಂಪಲ್, ಈಗ 1 ಪೆನ್ನಿಗೆ 5 ರೂಪಾಯಿ ಆದ್ರ 10 ಪೆನ್ನಿಗೆ ಅಂದ್ರೆ ನೀವು ಇಂಟು 10 ಇಂಟು 5 ಮಾಡ್ತಿರಲ್ಲ, ಅದೇ ರೀತಿ ಈಗ 1000 ಸೆಂಟಿಮೀಟರ್ ಕ್ಯೂಬ್ಗೆ 1 ಲೀಟರ್ ಆದ್ರ 34,650 ಸೆಂಟಿಮೀಟರ್ ಕ್ಯೂಬ್ಗೆ ಎಷ್ಟು ಲೀಟರ್ ಅಂದಂಗ. ಹೌದಾ? ಸೊ ಸಿಂಪಲ್ ಇದೆ. 34,650 ಡಿವೈಡೆಡ್ ಬೈ 1000 ಅಂತ ಬರ್ತೈತಿ ನಮಗ. ಹೌದಾ? ಡಿವೈಡೆಡ್ ಬೈ 1000 ಅಂತ ಬರ್ತೈತಿ. ಸೊ ಇಲ್ಲಿ 3 0, ನಾವೇನು ಭಾಗಾಕಾರ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ 3 0 ಇರೋದ್ರಿಂದ ನಾನು ಈ ಸೈಡ್ ಇಂದ 3 ಸ್ಥಾನವನ್ನ ಬಿಟ್ಟ
ಪಾಯಿಂಟ್ ಅನ್ನ ಕೊಡ್ಬೇಕು. ಸೊ ಇಲ್ಲಿ 1 2 3 0 ಇರೋದ್ರಿಂದ 1 2 3 ಅಂದ್ರ ಪಾಯಿಂಟ್ ಇಲ್ಲಿ ಬರ್ತೈತಿ ನಮಗ್. ಹೌದಾ? ಸೊ ಎಷ್ಟಾಯ್ತು ಹೇಳ್ರಿ ಹಂಗಾರ? 34.650 ಲೀಟರ್ ನಷ್ಟು ನೀರನ್ನ ಇದ್ರೊಳಗೆ ಹಾಕ್ಲಿಕ್ಕೆ ನಮಗ ಅಂದ್ರ ನೀರಿನ ಪ್ರಮಾಣ ಈ ಸಿಲಿಂಡರ್ ಗಾತ್ರದ ಇದೇನಿದು ಆಕಾರದ ಒಂದು ಪಾತ್ರೆಯು ಇಷ್ಟು ಲೀಟರ್ ನೀರನ್ನ ಇದ್ರೊಳಗ ನಾವು ತುಂಬಿಸಬಹುದು. ಅಂದ್ರೆ ಅದರ ಸಾಮರ್ಥ್ಯ ಎಷ್ಟಿದೆ ಅಂದ್ರ 34.65 ಅಂದ್ರ 34.5 ಲೀಟರ್. ಇನ್ ಜನರಲ್ ಆಗಿ ಹೇಳ್ಬೇಕಂದ್ರ ನಾವು 34.5 ಲೀಟರ್ ಅಷ್ಟು ನಾವು ಇದ್ರೊಳಗ ನೀರನ್ನ ಈ ಕಂಟೈನರ್ದ ಸಾಮರ್ಥ್ಯ 34.5 ಲೀಟರ್ ನಷ್ಟು ನೀರ್ ಹಿಡಿಯುವಂತ ಸಾಮರ್ಥ್ಯ ಇದಕ್ಕಿದೆ ಅಂತ ಅರ್ಥ ಆಯ್ತು. ಹೌದಾ? ಸೊ ಇದು ಈ ಕಾನ್ಸೆಪ್ಟ್ ಅಥವಾ ಈ ಪ್ರಾಬ್ಲಮ್ ಅರ್ಥ ಆಯ್ತು ನಿಮಗ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಸಿಲಿಂಡರ್ ಆಕಾರದ ಕಟ್ಟಿಗೆಯ ಕೊಳವೆಯ ಒಳ ವ್ಯಾಸವು 24 ಸೆಂಟಿಮೀಟರ್ ಮತ್ತು ಅದರ ಹೊರ ವ್ಯಾಸವು 28 ಸೆಂಟಿಮೀಟರ್. ಕೊಳವೆಯ ಉದ್ದವು 35 ಸೆಂಟಿಮೀಟರ್ ಆಗಿ 1 ಸೆಂಟಿಮೀಟರ್ ಕ್ಯೂಬ್ ಕಟ್ಟಿಗೆಯು 0.6 ಗ್ರಾಂ ದ್ರವ್ಯ ರಾಶಿಯನ್ನು ಹೊಂದಿದ್ದರೆ ಕೊಳವೆಯ ದ್ರವ್ಯ ರಾಶಿಯನ್ನ ಕಂಡು ಹಿಡಿಯಿರಿ. ಅಂದ್ರ ಇಲ್ಲಿ ಕಟ್ಟಿಗೆ ಯಾವ ಆಕಾರದೊಳಗಿದೆ ಅಂದ್ರ ಸಿಲಿಂಡರ್ನ ಆಕಾರದೊಳಗಿದೆ. ಹೌದಾ? ಕರೆಕ್ಟಾ? ಈ ರೀತಿ ನಮಗ ಕಟ್ಟಿಗೆಯ ಕೊಳವೆ ಅಂತ ಹೇಳಿ. ಅದು ಕೊಳವೆ ಅಂದ್ರೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರ್ಬೇಕು, ಒಂದ್ ಲೇಯರ್ ಹಿಂಗ ಅಂದ್ರೆ ಇಷ್ಟು ದಪ್ಪ ಇರ್ತೈತಿ, ಒಳಗ್ ಸ್ವಲ್ಪ ಅದ್ರದ್ದು ಒಂದು ವ್ಯಾಸನ ಬೇರೆ ಇರ್ತೈತಿ, ಹೊರಗ್ ಈ ರೀತಿ ಇರ್ತೈತಿ. ಹೌದಾ? ಈ ರೀತಿ ಇರ್ತೈತಿ ನಿಮಗದ. ಕರೆಕ್ಟಾ? ಇಲ್ಲಿ ನೋಡ್ರಿ, ಈ ರೀತಿ ಇರ್ತೈತಿ. ಅಂದ್ರ ಕೊಳವೆ ಅಂದ್ರ ನಿಮಗಲ್ಲೇ ಜಸ್ಟ್ ಹೊರಗದು ಒಳಗೊಂದು ವ್ಯಾಸ ಇರ್ತೈತಿ, ಹೊರಗೊಂದು ವ್ಯಾಸ ಇರ್ತೈತಿ. ಸೊ ಅದನ್ನ ಏನಾಗಿದಾರಂದ್ರ ಅವರು D1 = ಒಳ ವ್ಯಾಸ ಎಷ್ಟಾಗಿದೆ ಅಂತ 24 ಸೆಂಟಿಮೀಟರ್. ನೆಕ್ಸ್ಟ್ ಹೊರ ವ್ಯಾಸವನ್ನ ನಾ ಏನ್ ಮಾಡ್ತೇನೆ ಹೇಳ್ರಿ, D2 ಅಂತ ತಗೋತೇನೆ. D2 ಅಂತ ತಗೊಂಡ್ರೆ ಇದು ಎಷ್ಟಾಯ್ತು ಹೇಳ್ರಿ? 28 ಸೆಂಟಿಮೀಟರ್ ಇದೆ ಅಂತ. ಹೌದಾ? ಸೊ ಈಗ ನಾ ಏನ್ ಮಾಡ್ತೇನೆ, ಇದನ್ನ R ಗೆ ಕನ್ವರ್ಟ್ ಮಾಡ್ಬಿಡ್ರಿ ಡೈರೆಕ್ಟ್. ಇಲ್ಲಿ ನೀವು ಮತ್ತ R/2 D/2 R ಅಂತ ಬರೆಯುವಂತ ಅವಶ್ಯಕತೆ ಇಲ್ಲ. ಇದನ್ನ ನಾ ಏನ್ ಮಾಡ್ತೇನೆ ಹೇಳ್ರಿ, R1 24ರ ಅರ್ಧ ಎಷ್ಟಾಯ್ತು? 12 ಸೆಂಟಿಮೀಟರ್ ಆಯ್ತು. ಸೊ R2 ಎಷ್ಟಾಯ್ತು? 14 ಸೆಂಟಿಮೀಟರ್ ಅಂತ ಆಯ್ತು. ಅದರ ಅರ್ಧ 14 ಸೆಂಟಿಮೀಟರ್ ಆಯ್ತು. ಹೌದಾ? ಇವಾಗ ನಾ ಏನ್ ಮಾಡ್ತೇನೆ, ಈಗ ಕೊಳವೆಯ ಘನಫಲವನ್ನ ಕಂಡುಹಿಡಿಬೇಕು. ಬಟ್ ಇಲ್ಲೇ ನಮ್ಗೆ ಏನಾಗಿದೆ, R1 R2 ಎರಡೆರಡು ಇರೋದ್ರಿಂದ, ಈಗ ಹಿಂದಿನ ಪ್ರಾಬ್ಲಮ್ ಒಳಗೆ ಏನಾಗಿತ್ತು, ಒಂದೇ ಒಂದು R ಇರೋದ್ರಿಂದ ಅದು ಸೂತ್ರ ಡೈರೆಕ್ಟ್ V πr²h ಅಂತ ಹಾಕಿದ್ರಿ. ಬಟ್ ಇಲ್ಲಿ ಏನಾಗಿದೆ, ನಮ್ಗ R1 R2 ಇರೋದ್ರಿಂದ ನಾ ಸ್ವಲ್ಪ ಸೂತ್ರವನ್ನ ಚೇಂಜ್ ಮಾಡಿ ಬರೀತೇನೆ ನೋಡ್ರಿ. V π, ಹೌದಾ, R2² -R1² ಇಂಟು H ಅಂತ ಬರೀತೀನಿ. ಯಾಕಂದ್ರೆ ಇಲ್ಲಿ R ವ್ಯಾಲ್ಯೂಗಳು 2 ಇರೋದ್ರಿಂದ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡಿ ಬರಿಬೇಕು ನಾನು. ಹೌದಾ? ಆಮೇಲೆ ಇಲ್ಲಿ H ಅನ್ನೋದು ಎಷ್ಟಿದೆ ನೋಡ್ರಿ ನಮಗ, H ಅಂದ್ರ ಉದ್ದ ಅಂತ ಕೊಟ್ಟಾರ. ಅದು ಇಂಡೈರೆಕ್ಟ್ ಆಗಿ ನಮ್ಗೆ ಏನಾಗತ್ತೆ ಹೇಳ್ರಿ, H ಅಂದ್ರ 35 ಸೆಂಟಿಮೀಟರ್ ಅಂತ ಆಯ್ತು. ಹೌದಾ? ಸೊ ಈಗ ನೋಡ್ರಿ, ಪೈ ಅಂದ್ರೆ ಎಷ್ಟಾಯ್ತು? 22/7 ಇಂಟು R2² ಅಂದ್ರೆ ಎಷ್ಟಿದೆ ಇಲ್ಲಿ? 14². ಕರೆಕ್ಟಾ? ಮೈನಸ್ 12², ಯಾಕಂದ್ರ R1 ಅನ್ನೋದು ಏನಿದೆ ನಮಗ 12 ಇದೆ, ಇಂಟು H ಅಂದ್ರೆ ಎಷ್ಟಿದೆ? 35 ಅಂತ ಇದೆ. ಹೌದಾ? ಸೊ 22/7, ಹೌದಾ, 14ಅನ್ನ 2 ಸತಿ ಗುಣಾಕಾರ ಮಾಡ್ರಿ. ಎಷ್ಟಾಗತ್ತ? 14ರ ವರ್ಗ. ಹೌದಾ? 14ರ ವರ್ಗ ಎಷ್ಟಾಗತ್ತ ನಮಗ? 14 ಇಂಟು 14 ಮಾಡಿದ್ರ 196 ಆಗತ್ತ. ಕರೆಕ್ಟ್? ನೆಕ್ಸ್ಟ್ 12ಅನ್ನ 2 ಸತಿ ಗುಣಾಕಾರ ಮಾಡ್ರಿ. ಎಷ್ಟಾಗತ್ ನೋಡ್ರಿ? 144 ಆಗತ್ತ. 144 ಇಂಟು 35 ಅಂತ ಆಗತ್ತ. ಇಂಟು 35 ಅಂತ ಆಗತ್ತ. ಸೊ ಇಲ್ಲಿ ಒಂದ್ ಸೂರು ಕಡ್ತಾ ಹೋಗತ್ ನೋಡ್ರಿ. 7 1 7 5 35 ಆಯ್ತು. ಇಲ್ಲಿಗೆ ಕಡ್ತಾ, ಇಲ್ಲಿ ಎಲ್ಲಿ ನಮಗ ಪ್ಲಸ್ ವ್ಯಾಲ್ಯೂಗಳು ಇಲ್ಲ. ಹೌದಾ? ಎಲ್ಲಾನು ಇಂಟು ಇರೋದ್ರಿಂದ ನಾವ್ ಯಾವ್ದಕ್ಕಾದ್ರೂ ಕಡ್ತಾ ಹೊಡಿಬಹುದು. ಹೌದಾ? ಸೊ ಇಲ್ಲಿ ಏನಾಗತ್ತ, 7 5 35 ಅಂತೂ ಆಯ್ತು. ಸೊ
ಇಂಟು 196 ಮೈನಸ್ 144 ಮಾಡ್ರಿ. 196 ಮೈನಸ್ 144. 6 ಮೈನಸ್ 4 2. ಹೌದಾ? 9 ಮೈನಸ್ 4 5. 1 ಮೈನಸ್ 1 is 0. ಹೌದಾ? ಸೊ 52 ಇಂಟು 5. 52 ಇಂಟು 5 ಆಯ್ತು. ಟೋಟಲ್ ಎಷ್ಟಾಗತ್ತ ನೋಡ್ರಿ ಇದು? 22 ಇಂಟು 52 ಇಂಟು 5 ಅಂದ್ರೆ ಎಷ್ಟಾಗತ್ ನೋಡ್ರಿ? 1 ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಹೌದಾ? 22 ಇಂಟು 52 ಇಂಟು 5 ಎಷ್ಟಾಗತ್ ನೋಡ್ರಿ? 5720 ಆಗತ್ ನೋಡ್ರಿ. 5720 ಸೆಂಟಿಮೀಟರ್ ಕ್ಯೂಬ್ ಅಂತ ಆಗತ್ತ. 20 ಸೆಂಟಿಮೀಟರ್ ಕ್ಯೂಬ್ ಅಂತ ಆಗತ್ತ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ಈಗ ಇನ್ನು ಇದು ಪ್ರಾಬ್ಲಮ್ ಮುಗ್ದಿಲ್ಲ, ಇನ್ನು ಅರ್ಧ ಆಗಿದೆ. ಅಲ್ಲಿ ನೋಡ್ರಿ ಇಲ್ಲಿ 1 ಸೆಂಟಿಮೀಟರ್ ಕ್ಯೂಬು 1 ಸೆಂಟಿಮೀಟರ್ ಕ್ಯೂಬ್ ಎಷ್ಟಾಗತ್ತಂತ? 0.6 ಗ್ರಾಮ್ ನಷ್ಟು ದ್ರವ್ಯ ರಾಶಿಯನ್ನ ಹೊಂದಿದೆ. ಅದೇ ರೀತಿ ಇಷ್ಟು ಸೆಂಟಿಮೀಟರ್ ಕ್ಯೂಬ್ ಇದೇನು ಕಟ್ಟಿಗೆ ವ್ಯಾಸ ಇದೇನು ಹೊಂದಿರತಕ್ಕಂತ ಒಂದು ಸಿಲಿಂಡರ್ನ ಆಕಾರದ ಕಟ್ಟಿಗೆ ಇದೆಲ್ಲ, ಅದು ಎಷ್ಟು ದ್ರವ್ಯ ರಾಶಿಯನ್ನ ಹೊಂದಿದೆ? ಕರೆಕ್ಟಾ? ಮಾಸ್ ಅಂತಾರಲ್ಲ, ಆ ರೀತಿ ಅಲ್ಲೇ ಎಷ್ಟು ಹೊಂದಿದೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಹೌದಾ? ಸೊ ಈಗ ಎಷ್ಟಾಗತ್ತಂದ್ರ ನೋಡ್ರಿ, 1 ಸೆಂಟಿಮೀಟರ್ ಕ್ಯೂಬ್ಗೆ ಎಷ್ಟು ದ್ರವ್ಯ ರಾಶಿ ಇದೆ? 0.6 ಗ್ರಾಮ್ ದ್ರವ್ಯ ರಾಶಿ ಇದೆ. ಹೌದಾ? ಅದೇ ರೀತಿ 5720 ಸೆಂಟಿಮೀಟರ್ ಕ್ಯೂಬ್ಗೆ ಎಷ್ಟು ಅಂದಂಗ. ಹೌದಾ? ಎಷ್ಟು ಅಂದಂಗ. ಈಗ ಏನ್ ಮಾಡ್ಬೇಕು ನಾವಿಲ್ಲಿ? ಓರೆ ಗುಣಾಕಾರ ಆಗತ್ತ. ಈ ರೀತಿ ಇದ್ದಾಗ ಇದಕ್ಕ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಗುಣಾಕಾರವನ್ನ ಮಾಡ್ಬೇಕು. ಸೊ 5720 0.6 ಇಂಟು 0.6 ಎಷ್ಟಾಗತ್ ನೋಡ್ರಿ? ನೋಡೋಣ ಒಂದ್ಸಲ. 57720 ಇಂಟು 0.6 ಎಷ್ಟಾಯ್ತು? 3.4 ಅಲ್ಲ 3432 ಗ್ರಾಮ್ ಆಯ್ತಿದು. 3432 ಗ್ರಾಮ್ ಆಯ್ತು. ಇದನ್ನ ನಾವು ಕೆಜಿಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? ಇದು ಬಹಳ ಗ್ರಾಮ್ ಆಗಿರೋದ್ರಿಂದ ನಾನು ಇದನ್ನ ಕೆಜಿಗೆ ಕನ್ವರ್ಟ್ ಮಾಡ್ತೀನಿ. ಇಲ್ಲಿ ಕೆಜಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ನೋಡಿದ್ರಿ ಸ್ವಲ್ಪ ಲೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ 1000 ಇಲ್ಲಿ ನಾವೇನ್ ಮಾಡಿದ್ವಿ? ಡಿವೈಡೆಡ್ ಬೈ ಮಾಡಿದ್ವಿ. ಇಲ್ಲಿ ಗ್ರಾಮ್ ಇದ್ದಿದ್ದನ್ನ ಕೆಜಿಗೆ ಕನ್ವರ್ಟ್ ಮಾಡ್ಬೇಕಂದ್ರೂ ಕೂಡ ನಾವೇನ್ ಮಾಡ್ಬೇಕು? 1000 ಇಂದ ಡಿವೈಡೆಡ್ ಬೈ ಮಾಡೋಣ ಅಂತ. ಸೊ 3432 ಡಿವೈಡೆಡ್ ಬೈ 1000 ಅಂದ್ರ 30 ಬಿಟ್ಟು ನಾವೇನ್ ಮಾಡ್ಬೇಕು? ಪಾಯಿಂಟ್ ಅನ್ನ ಕೊಡ್ಬೇಕು. ಸೊ 3.432 ಕೆಜಿ ಕಿಲೋಗ್ರಾಮ್ ನಷ್ಟು ಈ ಕಟ್ಟಿಗೆಯು ದ್ರವ್ಯ ರಾಶಿಯನ್ನ ಹೊಂದಿದೆ. ಹೌದಾ? ದ್ರವ್ಯ ರಾಶಿಯನ್ನ ಹೊಂದಿದೆ. ಕರೆಕ್ಟಾ? ಈ ರೀತಿ ಅರ್ಥ ಆಯ್ತು ಇದು. ಜಸ್ಟ್ ನೀವು ಇಲ್ಲಿ ಏನ್ ಮಾಡ್ಬೇಕು? ವ್ಯಾಲ್ಯೂಮ್ ಅನ್ನ ಕಂಡು ಹಿಡ್ಕೊಂಡು ಅದನ್ನ 0.6 ಗ್ರಾಮ್ ಇರೋದ್ರಿಂದ ಬಂದಿರುವಂತ ಸೆಂಟಿಮೀಟರ್ ಕ್ಯೂಬ್ ಅನ್ನ ಆ 0.6ಗೆ ಗುಣಾಕಾರ ಮಾಡಿದೀವಿ ಅಂದ್ರೆ ನಮಗ ಗ್ರಾಮ್ ಒಳಗ್ ಬರ್ತೈತಿ. ಆ ಗ್ರಾಮ್ ಇದ್ದಿದ್ದನ್ನ ಕಿಲೋಗ್ರಾಮ್ ಅಥವಾ ಕೆಜಿ ಒಳಗ ನಾವು ಕನ್ವರ್ಟ್ ಮಾಡ್ಬೇಕು. ಅವಾಗದು ಈ ಕಟ್ಟಿಗೆಯು ಇಷ್ಟು ದ್ರವ್ಯ ರಾಶಿಯನ್ನ ಎಷ್ಟಿದೆ? 3.432 ಅಂದ್ರ 3.5 ಗ್ರಾಮ್ 3.5 ಕೆಜಿ ಅಷ್ಟು ಅದೇನಾಗಿದೆ? ದ್ರವ್ಯ ರಾಶಿಯನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್, ತಂಪು ಪಾನೀಯು ಈ ಕೆಳಗಿನಂತೆ 2 ರೀತಿಯ ಪೊಟ್ಟಣಗಳಲ್ಲಿ ದೊರೆಯುತ್ತದೆ. ತಂಪು ಪಾನೀಯ ಅಂದ್ರ ಕೋಲ್ಡ್ ಡ್ರಿಂಕ್ಸ್ ಅಂತೇವಲ್ಲ, ಅದು ಯಾವ 2 ರೀತಿ ಪೊಟ್ಟಣಗಳಲ್ಲಿ ದೊರೆಯುತ್ತದೆ ಅಂದ್ರೆ 2 ರೀತಿ ಪೊಟ್ಟಣಗಳು ಅಂದ್ರ ಕಂಟೇನರ್ ಅಥವಾ ಬಾಕ್ಸ್ ಟೈಪ್ ಅಂತೇವಲ್ಲ ನಾವು, ಅದು ಎದ್ರೊಳಗೆ ಹಾಕ್ತೇವಲ್ಲ, ಅದು ಯಾವ ರೀತಿ ಡಬ್ಬದೊಳಗೆ ನಮಗ ಸಿಗ್ತೈತಿ ಅನ್ನೋದು ನೋಡೋಣ ಅಂತ. ಫಸ್ಟ್ ಒನ್, ಉದ್ದ ಅಗಲ 4 ಸೆಂಟಿಮೀಟರ್ ಮತ್ತು ಎತ್ತರ 15 ಸೆಂಟಿಮೀಟರ್ ಇರುವ ಆಯತಾಕಾರದ ಪಾದವನ್ನು ಹೊಂದಿರುವ ಲೋಹದ ಡಬ್ಬದಲ್ಲಿ. ಅಂದ್ರ ಒಂದು ಆಯತಾಕಾರದ ಇರುವಂತಹ ಒಂದು ಡಬ್ಬದೊಳಗ್ ನಮಗ ಇಷ್ಟು ಕೋಲ್ಡ್ ಡ್ರಿಂಕ್ಸ್ ಸಿಗ್ತೈತಿ. ಅದಾದ್ಮೇಲೆ ಸಿಲಿಂಡರ್ನ ಆಕಾರದೊಳಗಿರುವಂತಹ ಕೋಲ್ಡ್ ಡ್ರಿಂಕ್ಸ್ ಅದ್ರ ಅಳತೆಯನ್ನ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು? ಆಯತದ
ಘನಫಲವನ್ನ ಕಂಡುಹಿಡಬೇಕು. ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿದು ಯಾವ್ದು ಜಾಸ್ತಿ ಇದೆ, ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಹೌದಾ? ಸೊ ಈಗ ನೋಡೋಣ ಫಸ್ಟ್ ತಂಪು ಪಾನೀಯವನ್ನ ಮೊದ್ಲು ಏನ್ ಮಾಡ್ಬೇಕು ನಾವೀಗ ಆಯತಾಕಾರದ ಅಳತೆಯನ್ನ ಕೊಟ್ಟಿದಾರಲ್ಲ ಅದನ್ನ ನೋಡೋಣಂತ. ಸೊ ಉದ್ದ ಎಲ್ ಇಸ್ ಈಕ್ವಲ್ ಟು, ಇದು ಎಷ್ಟನೇದು ಹೇಳ್ರಿದು? ಥರ್ಡ್ ಒನ್ ಇದು. ಎಲ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಆಮೇಲೆ ಅಗಲ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ನೆಕ್ಸ್ಟ್ ಎತ್ತರ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ನಾವು ಫಸ್ಟ್ ಏನ್ ಮಾಡ್ಬೇಕೀಗ, ಮೊದಲ ಆಯತಾಕಾರದ ಆ ಪೊಟ್ಟಣದ ಘನಫಲವನ್ನ ಕಂಡುಹಿಡಿಯೋಣ. ಘನಫಲ ಮೀನ್ಸ್ ನಿಮ್ಗೆ ಗೊತ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಟೈನರ್ದ ಘನಫಲವನ್ನ ಕಂಡು ಹಿಡಿದಿವಂದ್ರ ಅದ್ರೊಳಗ ಅದ್ರದ್ದು ಸಾಮರ್ಥ್ಯ, ಅದು ಹಿಡಿಯುವಂತಹ ಸಾಮರ್ಥ್ಯ, ಅದ್ರೊಳಗ ನೀರ್ ಹಾಕಿದ್ರೆ ಎಷ್ಟ್ ಲೀಟರ್ ನೀರ್ ಆಗ್ತೈತಿ ಅಂದ್ರ ಅದರ ಸಾಮರ್ಥ್ಯವನ್ನ ನಾವು ಕಂಡು ಹಿಡ್ದಂಗ. ಘನಫಲ ಅಂದ್ರ ಬೇರೆ ಏನು ಅಲ್ಲ. ಹೌದಾ? ಸೊ ಈಗ ಏನಾಗತ್ತ ನೋಡ್ರಿ, ನಾವ್ ಏನ್ ಮಾಡ್ಬೇಕು, ಆಯತಾಕಾರದ ಘನಫಲವನ್ನ ಕಂಡುಹಿಡಿಬೇಕು. ಸೊ ಆಯತಾಕಾರದ ಘನಫಲ, ಆಯತದ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ಯಾವ್ದಿದೆ ನಮಗ? ಆಯತದ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ಎಲ್ ಬಿ ಎಚ್ ಅಂತ ಇದೆ. ಹೌದಾ? ಎಲ್ ಬಿ ಎಚ್ ಅಂತ ಇದೆ. ಸೊ ಕೊಟ್ಟಿರೋ ವ್ಯಾಲ್ಯೂಗಳನ್ನ ಹಾಕಿದ್ರೆ ನಮಗ ಅಲ್ಲಿ ಏನಾಗತ್ತ, ವ್ಯಾಲ್ಯೂಗಳು ಅಂದ್ರ ನಮಗ ಆಯತದ ಪೊಟ್ಟಣದ ಘನಫಲ ಸಿಗ್ತೈತಿ ನಮಗ. ಸೊ ಇದು 5 ಇಂಟು 4 ಇಂಟು 15 ಎಷ್ಟಾಗತ್ ನೋಡ್ರಿ? 5 4 20. 20 ಇಂಟು 15 ಮಾಡ್ರಿ. 15 2 30 ಅಂದ್ರ 300 ಸೆಂಟಿಮೀಟರ್ ಕ್ಯೂಬ್. ಸೆಂಟಿಮೀಟರ್ ಕ್ಯೂಬ್. ಆಯತಾಕಾರದ ಪೊಟ್ಟಣದ ಘನಫಲ ಎಷ್ಟಾಗತ್ ನಮ್ಗ? ವಿ ಇಸ್ ಈಕ್ವಲ್ ಟು 300 ಸೆಂಟಿಮೀಟರ್ ಕ್ಯೂಬ್ ಅಂತ ಆಯ್ತು. ಹೌದಾ? ಸ್ವಲ್ಪ ನಾ ಇದನ್ನ ಸೈಡಿಗೆ ಬರ್ಕೋತೇನೆ, ಯಾಕಂದ್ರೆ ಅದನ್ನ ಮತ್ತೀಗ ನಾನು ಏನ್ ಮಾಡ್ಬೇಕು, ಸಿಲಿಂಡರ್ದ ಕಂಡುಹಿಡಿಬೇಕು. 300 ಸೆಂಟಿಮೀಟರ್ ಕ್ಯೂಬ್ ಅಂತ ಆಯ್ತು. ಹೌದಾ? ಈಗ ನೆಕ್ಸ್ಟ್ ಸೆಕೆಂಡ್ ಒನ್, ವೃತ್ತಾಕಾರದ ಪಾದದ ವ್ಯಾಸ. ಪಾದದ ವ್ಯಾಸ ಎಷ್ಟಿದೆ ಅಂದ್ರ ಡಿ ಇಸ್ ಈಕ್ವಲ್ ಟು ಎಷ್ಟಿದೆ? ಪಾದದ ವ್ಯಾಸ 7 ಸೆಂಟಿಮೀಟರ್. ಹೌದಾ? ನೆಕ್ಸ್ಟ್ 7 ಸೆಂಟಿಮೀಟರ್. ಎತ್ತರ ಎಷ್ಟಿದೆ? ಎಚ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಇರುವ ವೃತ್ತಾಕಾರದ ಪಾದ ಹೊಂದಿರುವ ಪ್ಲಾಸ್ಟಿಕ್ ಸಿಲಿಂಡರ್ನ ಆಕಾರದಲ್ಲಿ ಯಾವುದು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಹೇಳಿದಾರ ಅವರು. ಸೊ ನಾವೀಗ ಏನ್ ಮಾಡ್ಬೇಕಂದ್ರ ಫಸ್ಟ್ ಏನ್ ಮಾಡ್ಬೇಕು ಹೇಳ್ರಿ, ಈಗ ಸಿಲಿಂಡರ್ದ ಘನಫಲವನ್ನ ಕಂಡುಹಿಡಿಬೇಕು. ಸಿಲಿಂಡರ್ದ ಘನಫಲ ಏನಾಗತ್ತ ನೋಡ್ರಿ, ಸಿಲಿಂಡರ್ನ ಘನಫಲ ಇಸ್ ಈಕ್ವಲ್ ಟು 5r² h ಅಂತ ಇದೆ. 5r² h ಅಂತ ಇದೆ. ಸೊ ನಾ ಈಗ ಏನ್ ಮಾಡ್ತೇನೆ, ಇದನ್ನ ನಾನು ಡೈರೆಕ್ಟ್ ಈಗ ಏನ್ ಮಾಡ್ಬೇಕು, 6ಕ್ಕೆ ಕನ್ವರ್ಟ್ ಮಾಡೋದು ಬೇಡ, ಅದನ್ನ 7/2 ಅಂತ ತಗೊಳ್ಳೋಣ. ಸೊ 22 ಡಿವೈಡೆಡ್ ಬೈ 7 ಇಂಟು 7/2 ಬ್ರಾಕೆಟ್ ಸ್ಕ್ವೇರ್. ಯಾಕಂದ್ರ ಆರ್ ಅನ್ನ ಡಿ ಅನ್ನ ಆರಿಗೆ ಕನ್ವರ್ಟ್ ಮಾಡಿದ್ರ 7/2 ಅಂತ ಆಗುತ್ತ. ಡಿ ದ ಅರ್ಧ ನಮಗ್ ಏನಾಗಿರ್ತೈತಿ, ರೇಡಿಯಸ್ ಇರ್ತೈತಿ. ಆಮೇಲೆ ಎಚ್ ಅಂದ್ರೆ ಎಷ್ಟಾಗತ್ತೆ ಹೇಳ್ರಿ, ನಮಗ 10 ಅಂತ ಇದೆ. ಹೌದಾ? ಸೊ 22 ಡಿವೈಡೆಡ್ ಬೈ 7 ಇಂಟು 7/2 ಇಂಟು 7/2 ಇಂಟು 10 ಅಂತ ಆಗುತ್ತೆ. ಹೌದಾ? ಸೊ ಇಲ್ಲಿ ಎಲ್ಲೆಲ್ಲಿ ಕಟ್ತಾ ಹೋಗತ್ ನೋಡ್ರಿ, ಸ್ವಲ್ಪ 2 7 7 ಕ್ಯಾನ್ಸಲ್ ಆಯ್ತು, 2 1 2 5 ಕ್ಯಾನ್ಸಲ್ ಆಯ್ತು. ಹೌದಾ? ಆಮೇಲೆ ಇಲ್ಲಿ ಹೋಗ್ತಿತ್ ನೋಡ್ರಿ 11 1 ಸಾರಿ 2 11. ಹೌದಾ? 11 7 77 77 5 ಎಷ್ಟಾಗತ್ ನೋಡ್ರಿ, 5 7 35 5 7 35 ಪ್ಲಸ್ 3 ಎಷ್ಟಾಗತ್ತ, 300 ಅಂದ್ರ 38 ಆಗತ್ತ. ಟೋಟಲ್ ಎಷ್ಟಾಗತ್ತ, ಸಿಲಿಂಡರ್ನ ಘನಫಲ 385 ಸೆಂಟಿಮೀಟರ್ ಕ್ಯೂಬ್ ಆಗತ್ತ. ಹೌದಾ? ಇಲ್ಲಿ ಗೊತ್ತಾಗಿರ್ಬೋದು ನಿಮ್ದು, ಆಯತಾಕಾರದ ಘನಫಲ ಎಷ್ಟು ಬಂದಿದೆ, 300 ಸೆಂಟಿಮೀಟರ್ ಕ್ಯೂಬ್ ಬಂದಿದೆ. ಸಿಲಿಂಡರ್ನ ಆಕಾರದ ಪೊಟ್ಟಣದ ಘನಫಲ ಎಷ್ಟು ಬಂದಿದೆ, 385
ಸೆಂಟಿಮೀಟರ್ ಕ್ಯೂಬ್ ಬಂದಿದೆ. ಸೊ ಅದರದ ಹಂಗಾರ ಸಿಲಿಂಡರ್ನ ಆಕಾರದ ಪೊಟ್ಟಣದ ಸಾಮರ್ಥ್ಯನ ನಮಗೇನಾಯ್ತು, ಹೆಚ್ಚಾಯ್ತು. ಆದ್ರೆ ಅವ್ರು ಕ್ವಶನ್ ಏನ್ ಕೇಳಿದಾರೆ, ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದಾರು. ಹೌದಾ, ಇಲ್ಲಿ ನಾ ಏನ್ ಮಾಡ್ತೇನೆ ನೋಡ್ರಿ, ಸಿಲಿಂಡರ್ನ ಸಾಮರ್ಥ್ಯ, ಸಿಲಿಂಡರ್ನ ಸಾಮರ್ಥ್ಯ, ಸಿಲಿಂಡರ್ನ ಆಕಾರದ ಪೊಟ್ಟಣದ ಸಾಮರ್ಥ್ಯ, ನೀಟಾಗಿ ಬರಿಬೇಕು. ಪೊಟ್ಟಣದ ಸಾಮರ್ಥ್ಯ, ಸಾಮರ್ಥ್ಯ ಇಸ್ ಈಕ್ವಲ್ ಟು 385 ಮೈನಸ್ 300. ಹೌದಾ, 385 ಮೈನಸ್ 300 ಆದ್ರೆ ಎಷ್ಟಾಗತ್ತ, 385 ಒಳಗೆ 300 ಅನ್ನ ಮೈನಸ್ ಮಾಡಿದ್ರ 85 ಸೆಂಟಿಮೀಟರ್ ಕ್ಯೂಬ್ ನಷ್ಟು ಆ ಸಿಲಿಂಡರ್ನ ಆಕಾರದ ಪೊಟ್ಟಣದ ಸಾಮರ್ಥ್ಯ ನಮಗೇನಾಗಿದೆ, ಹೆಚ್ಚಾಗಿದೆ. ಅಂದ್ರ ಕೋಲ್ಡ್ ಡ್ರಿಂಕ್ಸ್ ಅಂದ್ರ ತಂಪು ಪಾನೀಯ ಆಯತಾಕಾರದ ಪೊಟ್ಟಣದಕ್ಕಿಂತ ಸಿಲಿಂಡರ್ನ ಆಕಾರದ ಪೊಟ್ಟಣದಲ್ಲಿ 85 ಸೆಂಟಿಮೀಟರ್ ಕ್ಯೂಬ್ ನಷ್ಟು ಜಾಸ್ತಿಯನ್ನ ನಾವು ಹಾಕಬಹುದು, ಅಥವಾ ಅದರದ್ದು ಸಾಮರ್ಥ್ಯ ಅಷ್ಟಿದೆ ಅಂತ ಅದರ ಅರ್ಥ. ನಮಗ ಅರ್ಥ ಆಯ್ತು ಇದು ಕ್ವಶನ್. ಈಗ ಒಂದು ನಿಮಗ ಸಿಲಿಂಡರ್ ಇಂದ ವ್ಯಾಲ್ಯೂಮ್ ಅನ್ನಂದ್ರ ಸಿಮ್ಯುಲೇಷನ್ ತೋರಿಸ್ತೇನೆ ನೋಡ್ರಿ, 1 ಸೆಕೆಂಡ್, ಆಮೇಲೆ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡ್ರಿ, ಹೌದಾ, ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ನೋಡ್ರಿ, ವ್ಯಾಲ್ಯೂಮ್ ಅಂದ್ರ ಘನಫಲ. ನಮಗ ಸೂತ್ರ ಅಂತೂ ನಿಮಗ್ ಗೊತ್ತಿದೆ, ಇಲ್ಲಿ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಇದೆ. ಪೈ ಅಂತೂ ಅದು ಆಸ್ ಇಟ್ ಈಸ್ ಇದ್ದೇ ಇರ್ತೈತಿ. ನಮಗ ಆರ್ ನಾವು ಇಲ್ಲಿ ಚೇಂಜ್ ಮಾಡಬಹುದು, ಇಲ್ಲಿ ಏನಿದೆ ಅಲ್ಲ ಈ ಪಾಯಿಂಟ್ಸ್ ಇಲ್ಲೇ ನಾವು ಚೇಂಜ್ ಮಾಡಬಹುದು, ಎಚ್ ಅನ್ನ ಚೇಂಜ್ ಮಾಡಬಹುದು. ಅಂದ್ರೆ ನಿಮಗ್ ಐಡಿಯಾ ಬರ್ಬೇಕು, ಆ ಸೂತ್ರವನ್ನ ನಮಗ್ ಗೊತ್ತಿತ್ತು ಅಂದ್ರ ನಾವು ಅವ್ರು ಬೇಕಾದ ಸಂಖ್ಯೆಗಳನ್ನ ಕೊಟ್ರು ನಾವು ಮಾಡಬಹುದು ಅನ್ನೋದು ಇದ್ರದ್ದು ಎಕ್ಸಾಂಪಲ್. ಸೊ ಇಲ್ಲಿ ನೋಡ್ರಿ, ನಾನು ಇದನ್ನ ಹೈಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ, ಅದ್ರ ತಕ್ಕಂಗ ಅದರದ್ದು ಅಲ್ಲಿ ಅನಿಸ್ತಾ ಇದೆ ನಿಮಗ, ಅದ್ರದ್ದು ವ್ಯಾಲ್ಯೂಮ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ, ನೆಕ್ಸ್ಟ್ ಇಲ್ಲೇ ರೇಡಿಯಸ್ ಅಂದ್ರ ಏನಿದು, ತ್ರಿಜ್ಯವನ್ನ ಚೇಂಜ್ ಮಾಡ್ತಾ ಇದ್ದೀನಿ ನೋಡ್ರಿ ನಾ. ಹೌದಾ, ತ್ರಿಜ್ಯವನ್ನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಕರೆಕ್ಟಾ, ಕಾಣಿಸ್ತಾ ಇದೆ? ಹೌದು, ಕರೆಕ್ಟ್. ತ್ರಿಜ್ಯವನ್ನ ನಾನು ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ, ಅದೇ ರೀತಿ ಅದರದ ವ್ಯಾಲ್ಯೂಮ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಅಂದ್ರೆ ಅದರದ ಸಾಮರ್ಥ್ಯ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ, ಲಾಸ್ಟ್ 5 ರೇಡಿಯಸ್ 5 ಇದೆ, 5 ಸೆಂಟಿಮೀಟರ್ ಇದೆ. ಅದನ್ನ ನೆಕ್ಸ್ಟ್ ನಮಗ ಅದನ್ನ ಮಾಡ್ಲಿಕ್ಕೆ ಬರುದಿಲ್ಲ. ಕರೆಕ್ಟಾ, ಇಲ್ಲಿ ನೋಡ್ರಿ, ಹೈಟ್ ಅನ್ನ ನಾನು ಇನ್ನೂ ಇದನ್ನ ಕಡಿಮೆನೂ ಮಾಡ್ಬೋದು. ಕರೆಕ್ಟ್, ಇದನ್ನು ಪೂರ್ತಿ ಕಡಿಮೆ ಮಾಡೋಣ. ಸಿಲಿಂಡರ್ ಇಲ್ಲ, ಯಾಕಂದ್ರೆ ಅಲ್ಲಿ ನೋಡ್ರಿ ಅದ್ರದ್ದು ವ್ಯಾಲ್ಯೂಮ್ ನಮಗ 0 ಬಂದ್ಬಿಡ್ತು. ಹೌದಾ, ಸ್ವಲ್ಪ ನಾನು ಇಲ್ಲೇ ನಿಮ್ಗೆ ಚೇಂಜ್ ಮಾಡಿದೆ ಅಂದ್ರ ಹೈಟ್ ಇಲ್ಲ ಅಂದ್ರೆ ಅದರದ್ದು ಸಾಮರ್ಥ್ಯ ಕೂಡ ನಮಗ ಚೇಂಜ್ ಆಗೋದಿಲ್ಲ. ಹೌದಾ, ಇದು ಪೈ ಆರ್ ಸ್ಕ್ವೇರ್ ಎಚ್ ಅಂದ್ರ ಸಿಲಿಂಡರ್ನ ಘನಫಲ. ಇನ್ನೊಂದು ಚಿತ್ರ ಇದೆ, ತಡ್ರಿ ತೋರಿಸ್ತೇನೆ, 1 ಸೆಕೆಂಡ್. ಇಲ್ಲೊಂದಿದೆ, ಒಂಚೂರು ಅದಕ್ಕ ಇದಕ್ಕ ಸ್ವಲ್ಪ ಡಿಫ್ರೆನ್ಸ್ ಇದೆ. ಕಾಣಿಸ್ತಾ ಇದೆ? ರೈಟ್ ಸಿಲಿಂಡರ್. ಹೌದಾ, ಇಲ್ಲಿ ಸೇಮ್ ಅದೇ, ಬಟ್ ಒಂದ್ ನೀಟ್ ಚೇಂಜ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, ವ್ಯಾಲ್ಯೂಮು ಮತ್ತು ಅದರದ್ದು ಸೊಲ್ಯೂಷನ್ ಯಾವ ರೀತಿ ಇದೆ ಅಂತ ಫಾರ್ಮುಲಾನು ಕೊಟ್ಟಿದ್ದಾರೆ. ಹೌದಾ, ಸೊ ಇಲ್ಲಿ ಕೂಡ ನಾನು ಆರ್ ಅನ್ನ ಚೇಂಜ್ ಮಾಡ್ತಾ ಇರ್ಬೇಕು. ನಿಮ್ಗೆ ಐಡಿಯಾ ಬಂದಿರ್ಬೇಕೀಗ, ಒಂದು ಸಿಲಿಂಡರ್ನ ಆಕೃತಿ ಅಥವಾ ಅದರದ್ದು ವ್ಯಾಲ್ಯೂಗಳು ಚೇಂಜ್ ಆಗೋದು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಹೇಳ್ರಿ, ಹೈಟು ಮತ್ತ ರೇಡಿಯಸ್ ಅಥವಾ ಎತ್ತರ ಮತ್ತು ತ್ರಿಜ್ಯದ ಮೇಲೆ ಡಿಪೆಂಡ್ ಆಗಿರ್ತೈತಿ. ಯಾವ್ದು ಹೇಳ್ರಿ, ಸಿಲಿಂಡರ್. ಇಲ್ಲಿ ನೋಡ್ರಿ, ಈಗ 5 ಇದೆ, ಇದನ್ನ ನಾನು ಇನ್ನು ಚೇಂಜ್ ಮಾಡ್ಬೋದು ಈ ರೀತಿ. ಹೌದಾ, ಇಲ್ಲಿ 10, ಲಾಸ್ಟ್ 10, ಇನ್ನು ಸ್ವಲ್ಪ ಇದನ್ನ ಕಡಿಮೆನೂ ಮಾಡ್ಬೋದು. ಹೌದಾ, ಕಾಣಿಸ್ತಾ ಇದೆ ನಾ ಚೇಂಜ್ ಮಾಡ್ತಾ ಇರೋದು. ಅದಾದ್ಮೇಲೆ ರೇಡಿಯಸ್ ನೋಡ್ರಿ, ಇಲ್ಲಿ ಇದನ್ನ ಕಡಿಮೆನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ಕರೆಕ್ಟ್. ಈಗ ನಿಮಗ್ ಒಂದು ಫಸ್ಟ್ನೇ ಒಂದು ಎಕ್ಸಾಂಪಲ್ ಅನ್ನ ಮಾಡಿ ತೋರಿಸ್ಬೋದು ನಾನು. ಅದ್ರಾಗ ಇದಿಲ್ಲ, ಸ್ವಲ್ಪ ಚೇಂಜ್ ಇದೆ, ಆದ್ರೂ ಅದನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. ಇಲ್ಲಿ 10 ಅಂದ್ರೆ ನಾನು ಜಾಸ್ತಿ ಮಾಡ್ಲಿಕ್ಕೆ ಬರುದಿಲ್ಲ. ಇದು 10, ಇಲ್ಲೇ ರೇಡಿಯಸ್ ಅನ್ನ ನಾನು 4 ಅಂತ ಮಾಡ್ತೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಟಿಕ್ ಮಾಡಿದ್ರೆ ನನಗ ಫಾರ್ಮುಲಾ ಫಾರ್ ವ್ಯಾಲ್ಯೂಮ್, ಸಿಲಿಂಡರ್ ನ ಘನಫಲ ಕಂಡು ಹಿಡಿದ್ ನೋಡ್ರಿ. ಇಲ್ಲಿ ವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಅಂತ ಬರ್ತೈತಿ. ಪೈ ಇಂಟು ಆರ್ ಅನ್ನ ನಾವು 2 ಸಲ ಬರಿಬೇಕು. ನಾನು ನಿಮ್ಗ ಫಾರ್ಮುಲಾ ಒಳಗೆ ಹೇಳ್ತಾ ಇದ್ದೆ, ಆರ್ ಅನ್ನ 2 ಸಲ ಬರಿಬೇಕು ಅಂತ ಹೇಳಿ. ಆಮೇಲೆ ಎಚ್,
ಇದಕ್ಕೆ ಸೊಲ್ಯೂಷನ್ ಅಂದ್ರೆ ಈ ಫಾರ್ಮುಲಾವನ್ನ ಇಲ್ಲಿ ನೋಡ್ರಿ, ಪೈ ಅಂದ್ರ 3.14 ಇಂಟು ರೇಡಿಯಸ್ ಇಲ್ಲಿ ಎಷ್ಟಾಗಿದೆ 4 ಇಂಟು ಇಲ್ಲೇ ಹೈಟ್ ಅನ್ನೋದು ಎಷ್ಟಾಗಿದೆ 10 ಆಗಿದೆ. ಎಷ್ಟಾಯ್ತು 502.4 ಸೆಂಟಿಮೀಟರ್ ಕ್ಯೂಬ್. ಅವರು ಯೂನಿಟ್ಸ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮಗ್ ಗೊತ್ತಾಗ್ಬೇಕದು ಯಾವ ಯೂನಿಟ್ಸ್ ಅನ್ನ ಕೊಟ್ಟಿರೋದನ್ನ ಕ್ಯೂಬ್ ಅನ್ನ ಮಾಡಬಹುದು ಅಂತ ಹೇಳಿ. ಹೌದು. ಸೊ ಇಲ್ಲ ನಾನು ಇದನ್ನ ಚೇಂಜ್ ಮಾಡ್ಬಂದಂಗ ಅದು ಚೇಂಜ್ ಆಗ್ತಾ ಇದೆ ನೋಡ್ರಿ. ವ್ಯಾಲ್ಯೂಗಳು ಯಾವ ರೀತಿ ಚೇಂಜ್ ಆಗ್ತಾ ಇದಾವ ಅಂತ ಹೇಳಿ. ಹೌದಾ. ಆಮೇಲೆ ರೇಡಿಯಸ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ. ಅರ್ಥ ಆಯ್ತು ಇದು. ಕರೆಕ್ಟ್. ಇದು ಸಿಲಿಂಡರ್ ನ ಯಾವ ರೀತಿ ಇರ್ತೈತೆ ಅನ್ನೋದು ಐಡಿಯಾ ಬಂತು. ಹೌದಾ. ಸೊ ಇದು ಸಿಲಿಂಡರ್ ನ ಘನಫಲವನ್ನ ಕಂಡು ಹಿಡಿಯುವಂತ ಸೂತ್ರ. ಇದ್ರೊಳಗೆ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳಿ. ನೆಕ್ಸ್ಟ್ ಯಾವ್ದು ಬರ್ತೈತಿ ಈಗ, ಕೋನ ಅಥವಾ ಶಂಕುವಿನ ಘನಫಲವನ್ನ ಕಂಡು ಹಿಡಿಯೋದನ್ನ ಯಾವ ರೀತಿ ಫಾರ್ಮುಲಾ ಇದೆ, ಯಾವ ರೀತಿ ಇದೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಸೊ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.